seeing a highly qualified person becoming a member of parliament, that too our constituency MP. We all need to stand and give the ovation to the CN Manjunath sir. ಹಾಗೆ ನಮ್ಮ ಮೇಡಮ್ ಕೂಡ ಫಸ್ಟ್ ಮಹಿಳೆ MSME ಮಿನಿಸ್ಟರ್ ಆಗಿ ನಮ್ಮ 46 ವರ್ಷದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ MSME ಡೇ ನಾವು ಆಚರಣೆ ಮಾಡಿದ್ದೀವಿ. ಅಂಡ್ ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ನಮ್ಮ ಮಂತ್ರಿಗಳು ಇಟ್ಕೊಂಡು ಮಾಡೋಣ. ನಿಮ್ಮ ಇಂಡಸ್ಟ್ರಿಗಳು ಇವತ್ತು ಹೊರಗಡೆಯಿಂದ ನೋಡೋದು ಸುಂದರವಾಗಿ ಕಾಣುತ್ತೆ. ಹಿಂದೆ ಶೆಡ್ಡು, ಮುಂದೆ ಕಸ ಬೆರ್ತಿತ್ತು, ಡಸ್ಟ್ ಆಗ್ತಿದ್ರು. ಆದರೆ ಇವತ್ತು ಒಳ್ಳೆ ಕಾರ್ಪೊರೇಟ್ ಸಂಸ್ಥೆ ಥರ ಅನೇಕ ಇಂಡಸ್ಟ್ರಿಗಳು ಬದಲಾಗಿದೆ. ಅದಕ್ಕೆ ನಮಗೂ ಸಂತೋಷ ಇದೆ. ಹಾಗೆ ಬೇಕಾದ ಜನಕ್ಕೆ ಉದ್ಯೋಗನೂ ಕೊಟ್ಟಿದ್ದೀರಾ, ಅದು ಸಂತೋಷ ಇದೆ. ಹಾಗೆ ಏನು ಬೇಡಿಕೆ ಕೊಟ್ಟಿದ್ದೀರಾ, ಈ ಬೇಡಿಕೆ ಇದರಿಂದ ಅನೇಕ ಜನ ಕೆಲಸ ಮಾಡಿದ್ರು. ಮುಂಭಾಗದಲ್ಲಿರತಕ್ಕಂಥ ಎಲ್ಲರೂ ಪಾಸ್ಟ್ ಪ್ರೆಸಿಡೆಂಟು ಕಾಶಿಯಾ ಅಥವಾ PIA ಅನೇಕ ಜನ 46ನೇ ವರ್ಷದ ವಾರ್ಷಿಕೋತ್ಸವ ಮಾಡಿದ್ದಾರೆ. ಇವತ್ತು ಪಾಸ್ಟ್ ಪ್ರೆಸಿಡೆಂಟ್ನ ಮೇಲೆ ಕೂತ್ಕೊಂಡು ಎಲ್ಲ ಪ್ರೆಸಿಡೆಂಟ್ಗಳಿಗೂ ಸನ್ಮಾನ ಮಾಡಿದ್ದೀರಾ. 46 ವರ್ಷಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬಹಳ ಬದಲಾವಣೆ ಕಂಡಿದ್ದೀನಿ ನಾನು. ಪೀಣ್ಯದಲ್ಲಿ ಹಾಲ್ನಲ್ಲಿ ಏನೋ ಮೀಟಿಂಗ್ ಕರೆದ್ರೆ 100 ಜನ 50 ಜನ ಇರ್ತಿರ್ಲಿಲ್ಲ. ಇವತ್ತೇ ಈ ಹಾಲ್ ತುಂಬಿರೋದು, ಅದು ಒಂದು ಸಂತೋಷ ನನಗೆ. ಹಾಗೇನೆ MLA ಅವರು ಮಾತಾಡಿದ್ದಾರೆ. ನಿಮ್ಮೆಲ್ಲರ ಭಾವನೆಗಳನ್ನ ಮನವಿ ಕೂಡ ಕೊಟ್ಟಿದ್ದೀರಿ. ಯು ಸಬ್ಮಿಟೆಡ್ ಯುವರ್ ಮೆಮೊರಾಂಡಮ್, ಸಬ್ಮಿಟೆಡ್ ರಿಕ್ವಿಸಿಷನ್, ತುಂಬಾ ವಿಚಾರಗಳನ್ನ ತಿಳಿಸಿದ್ದೀರಿ. ನಮ್ಮ ದೇಶದಲ್ಲಿ ಈಗಾಗಲೇ ಪ್ರಸ್ತಾಪ ಆಯಿತು, ಕೃಷಿಯ ನಂತರ ಅತ್ಯಂತ ಹೆಚ್ಚು ಉದ್ಯೋಗವನ್ನ ಕೊಡುವಂತ ಒಂದು ಕ್ಷೇತ್ರ ಅಂದ್ರೆ ಅದು MSME ಅಂತ ಹೇಳಿ. ದೇಶದಲ್ಲಿ ಸುಮಾರು 20 ಕೋಟಿ ಜನಕ್ಕೆ ನಾವು ಉದ್ಯೋಗವನ್ನ ಕೊಡ್ತಾ ಇದ್ದೀವಿ MSMEಯಲ್ಲಿ. ಬಹಳ ದೊಡ್ಡ ಪ್ರಮಾಣ ಇದು. 20 ಕೋಟಿ ಅಂದ್ರೆ ನಮ್ಮ ಜನಸಂಖ್ಯೆಯ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಉದ್ಯೋಗವನ್ನ ಕೊಡ್ತಾ ಇದ್ದೀವಿ. ಹಾಗೇನೆ ನಮ್ಮ ಈ ಒಂದು ಪೀಣ್ಯದಲ್ಲಿ ಅಥವಾ ಅರೌಂಡ್ ಬ್ಯಾಂಗ್ಳೂರಲ್ಲಿ ಸುಮಾರು 16,000 ಇಂಡಸ್ಟ್ರಿಗಳು ಇರುವುದು ಅಂದ್ರೆ ಚಿಕ್ಕದಲ್ಲ. ಬಹಳ ಪೀಣ್ಯ ಒಂದರಲ್ಲೇ ಸುಮಾರು 16,000 ಚಿಕ್ಕ ಪುಟ್ಟ ಮಧ್ಯಮ ಸಣ್ಣ ಸೂಕ್ಷ್ಮ ಎಲ್ಲ ಇಂಡಸ್ಟ್ರಿಗಳು ಕೂಡ ಇದಾವೆ. ಇಟ್ ಕೇಟರ್ಸ್, ನಂಗೆ ಅನ್ಸುತ್ತೆ ಬಹಳ ದೊಡ್ಡ ಇಂಡಸ್ಟ್ರಿಗಳಿಗೆ ಕೂಡ ಇದು ಕೇಟರ್ ಮಾಡುವಂತ ಒಂದು ಜಾಗ. ಅಂದ್ರೆ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಪರಿಕರಗಳನ್ನ ಬೇರೆ ಬೇರೆ ತಂತ್ರಜ್ಞಾನವನ್ನ ಕೊಡುವಂತ, ಇನ್ಸ್ಟ್ರೂಮೆಂಟ್ಸ್ ಅನ್ನ ಕೊಡುವಂತ, ಸಣ್ಣ ಸಣ್ಣ ಐಟಮ್ ಅನ್ನ ಕೊಡುವಂತ ಒಂದು ಜಾಗ ಅದು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ. ದೊಡ್ಡ ಕೈಗಾರಿಕೆಗಳಿಗೆ ಕೂಡ ನಮ್ಮಲ್ಲಿ ಡಿಪೆಂಡ್ ಆಗಿರುವಂಥದ್ದು. ಅದು HAL ಇರ್ಬೋದು, ಅದು BL ಇರ್ಬೋದು, ಕೇಂದ್ರ ಸರ್ಕಾರದ ಬೇರೆ ಬೇರೆ ಸಂಸ್ಥೆಗಳಿರ್ಬೋದು. ಈ ರೀತಿ ಎಲ್ಲವೂ ಕೂಡ ನಮಗೆ ಡಿಪೆಂಡ್ ಆಗಿರುವಂತ ಒಂದು ಒಳ್ಳೆಯ ಇಂಡಸ್ಟ್ರಿಯಲ್ ಏರಿಯಾ ನಮ್ಮ ಬೆಂಗಳೂರಲ್ಲಿ, ನಮ್ಮ ಪೀಣ್ಯದಲ್ಲಿ ಇದೆ. ಸಾಕಷ್ಟು ಸಮಸ್ಯೆಗಳು ಕೂಡ ಇಲ್ಲಿ ಇದಾವೆ. ಈಗಾಗಲೇ ನೀವು ಪ್ರಸ್ತಾಪ ಮಾಡಿದ್ರಿ. ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಇದೆ ಇಲ್ಲಿ, ಟ್ಯಾಕ್ಸಿಗೆ ಸಂಬಂಧಪಟ್ಟಂತ ಸಮಸ್ಯೆ ಇದೆ, GSTಗೆ ಸಂಬಂಧಪಟ್ಟಂತ ಸಮಸ್ಯೆ ಇದೆ, ಹಲವಾರು ಇಲಾಖೆಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಕೂಡ ಇವತ್ತು ಇದಾವೆ. ಮುಖ್ಯವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಮನಸ್ಸಿನಲ್ಲಿ ಇವತ್ತು MSMEಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕು ಅನ್ನುವಂತ ಒಂದು ಆಲೋಚನೆ ಇದೆ. ಯಾಕಿದೆ ಅಂತಂದ್ರೆ ಇವತ್ತು ನಾನು ಇವಾಗಲೇ ನಾವು ಪ್ರಸ್ತಾಪ ಮಾಡಿದಂತೆ ಅತ್ಯಂತ ಹೆಚ್ಚು ಜನಕ್ಕೆ ಉದ್ಯೋಗ ಕೊಡುವಂಥದ್ದು ಕೇವಲ ನಮ್ಮ ದೇಶದಲ್ಲಿರುವಂತ ದೊಡ್ಡ ಇಂಡಸ್ಟ್ರಿಗಳಿಗೆ ಇದು ಸಪ್ಲೈ ಮಾಡುವಂಥದ್ದು ಮಾತ್ರ ಅಲ್ಲ, ಪ್ರಪಂಚದ ಬೇರೆ ಬೇರೆ ಕಡೆಗಳಿಗೆ ಕೂಡ ನಾವು ಎಕ್ಸ್ಪೋರ್ಟ್ ಮಾಡುವ ರೀತಿಯಲ್ಲಿ ನಮ್ಮ ಇಂಡಸ್ಟ್ರಿಯನ್ನು ನಾವು ಅಪ್ಗ್ರೇಡೇಷನ್ ಮಾಡಬೇಕು ಮತ್ತು ಬೆಳೆಸಬೇಕನ್ನುವಂಥದ್ದು ಕೂಡ ಪ್ರಧಾನಿಯವರ ಆಸಕ್ತಿ ಇದೆ. ಅದಕ್ಕಾಗಿ ನಮ್ಮ ಇಂಡಸ್ಟ್ರಿಗಳನ್ನ ನಾವು ಅಪ್ಗ್ರೇಡೇಷನ್ ಮಾಡೋದು ಹೇಗೆ ಮಾಡ್ಬೋದು? ಒಂದು ನಾವು ಸ್ಕಿಲ್ಡ್ ಲೇಬರಿಗೆ ಹೋಗಬೇಕು. ಈಗ ನಾವೇ ಟ್ರೈನಿಂಗ್ ಕೊಟ್ಟು ಅವರಿಗೆ 5-6 ತಿಂಗಳು ಆದ ಮೇಲೆ ಅವನು ಸ್ವಲ್ಪ ಕಲ್ತ ಮೇಲೆ ಇನ್ಯಾರಾದ್ರೂ ಹೆಚ್ಚು ಸಂಬಳ ಕೊಡ್ತಾರೆ ಅಂದ್ರೆ ಅಲ್ಲಿ ಓಡ್ತಾರೆ. ಅದಕ್ಕಾಗಿ ನಮ್ಮ ಎಲ್ಲ ಲೇಬರರ್ಸ್ಗೆ ಕೂಡ ಅವನನ್ನ ಸ್ಕಿಲ್ಡ್ ಲೇಬರ್ ಮಾಡಬೇಕು. ಇದಕ್ಕೆ ಬೇರೆ ಬೇರೆ ಇಲಾಖೆಗಳಲ್ಲಿ ಇವತ್ತು ಟ್ರೈನಿಂಗ್ ಇದೆ. ಒಂದು ಬಹಳ ಒಳ್ಳೆಯ ಒಂದು ನೀವು MOU ಇವತ್ತು ಸೈನ್ ಮಾಡಿ ಜೆಕ್ಸಮ್ ಜೊತೆ ಯಾರು ಮ್ಯಾನೇಜರ್ಸ್ ಅನ್ನ, ಎಂಟರ್ಪ್ರಿನರ್ಗೆ ಅಡ್ಮಿನಿಸ್ಟ್ರೇಟರ್ಸ್ ಅನ್ನ ನಾವು ತಯಾರು ಮಾಡಬಹುದು ಮತ್ತು ಓನರಿನ
ಕಡಿಮೆ ಮಾಡ್ಬೋದು ಅಂಥವರನ್ನ ಟ್ರೈನ್ ಅಪ್ ಮಾಡುವಂಥ ಒಂದು ಅಗ್ರಿಮೆಂಟನ್ನು ಇವತ್ತು ಮಾಡಿದ್ದೀರಿ. ಅದಕ್ಕಾಗಿ ನಾನು ನಿಮಗೆಲ್ಲರಿಗೂ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಅಂಡ್ ಫಸ್ಟ್ ಆಫ್ ಇಸ್ ಕೈಂಡ್ ಇನ್ ಇಂಡಿಯಾ ಅನ್ನುವಂಥದ್ದನ್ನು ಕೂಡ ನೀವು ಹೇಳಿದ್ದೀರಿ. ಐ ಕಂಗ್ರ್ಯಾಚುಲೇಟ್ ಯು. ಎಲ್ರಿಗೂ ನಮಸ್ಕಾರ, ನಾನು ಭೂಮಿ ಶೆಟ್ಟಿ. ಈಗಷ್ಟೇ ಪ್ರಕೃತಿ ನ್ಯೂಸ್ ಅವ್ರ ಜೊತೆಗೆ ಒಂದು ಚಿಕ್ಕ ಇಂಟರ್ವ್ಯೂ ಆಯಿತು. ಸೊ ಎಸ್, ಪ್ರಕೃತಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ. ಸೊ ಥ್ಯಾಂಕ್ ಯು.